ಮುಂಜಾನೆ ಆರಾಧನೆ. ಇಂದಿನ ವಾಕ್ಯ ಎಫೆಸದವರಿಗೆ ಬರೆದ ಪತ್ರ 6ನೇ ಅಧ್ಯಾಯ 10ನೇ ವಾಕ್ಯ. ಕೊನೆಯದಾಗಿ ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಬಲಾಢ್ಯರಾಗಿರಿ, ಅವರ ಪರಾಕ್ರಮ ಶಕ್ತಿಯನ್ನು ಆಶ್ರಯಿಸಿರಿ. ಸೈತಾನನು ನಿಮಗೆ ಒಡ್ಡುವ ಕುತಂತ್ರಗಳ ವಿರುದ್ಧ ಅಚಲರಾಗಿ ನಿಲ್ಲಲು ನೀವು ಸಮರ್ಥರಾಗುವಂತೆ ದೇವರು ನಿಮಗೆ ನೀಡಿರುವ ಸಕಲ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಳ್ಳಿರಿ. ಪ್ರೈಸ್ ದಿ ಲಾರ್ಡ್. ಸಕಲ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಳ್ಳೋಣ. ದುಷ್ಟಶಕ್ತಿ ಸೈತಾನನ ವಿರುದ್ಧ ಹೋರಾಡಲು ಪ್ರಾರ್ಥನೆ, ಆರಾಧನೆ, ಸ್ತುತಿ, ಸ್ತೋತ್ರ ವಂದನೆಯ ಮೂಲಕ ಪ್ರಭುವಿನ ನಾಮಕ್ಕೆ ನಾವು ಸದಾಕಾಲ ಘನ ಮಾನ ಮಹಿಮೆ ಸಲ್ಲಿಸೋಣ. ಬಲಾಢ್ಯರಾಗಿರೋಣ. ಪ್ರಭುವಿನ ವಾಕ್ಯದಲ್ಲಿ ಶಕ್ತಿಶಾಲಿಗಳಾಗೋಣ. ಈ ಮುಂಜಾನೆ ಸಮಯದಲ್ಲಿ ಪ್ರಭುವಿನ ನಾಮಕ್ಕೆ ಸ್ತೋತ್ರ ವಂದನೆ ಸಲ್ಲಿಸೋಣ. 2 ಕರಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಭುವಿನ ನಾಮಕ್ಕೆ ಸ್ತೋತ್ರ ವಂದನೆ. ನಿಮಗೆ ಈ ವಾಕ್ಯ ಅಲಿಸುತ್ತಿರುವ ಪ್ರತಿಯೊಬ್ಬ ಮಗನ ಮೇಲೆ, ಮಗಳ ಮೇಲೆ ಆತ್ಮರನ್ನು ಸುರಿಸಿರಿ. ಸೌಖ್ಯ, ಆರೋಗ್ಯ, ಆಶೀರ್ವಾದ, ವರದನ ನೀಡಿರಿ ಪಿತನ ಸುತನ ಪವಿತ್ರ.